ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ನಾನು ಮಾಡ್ತಾ ಇರೋದು ಅಮೃತಬಳ್ಳಿ ಕಷಾಯ. ಥಂಡಿ ಅಂತ ಕೆಮ್ಮು ಇರಲಿ ಬೇಗ ಗುಣ ಆಗಿಬಿಡುತ್ತೆ. ಹಾಗಾಗಿ ನೀರು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಶುಂಠಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಕ್ಬಿಡುವ. ಶುಂಠಿ ತುಂಬಾ ಒಳ್ಳೆಯದು. ಥಂಡಿ, ಕೆಮ್ಮಿಗೆ, ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಇದು ಅಮೃತಬಳ್ಳಿ ಬೇರು. ಇದು ಇದೆ ಅಮೃತಬಳ್ಳಿ, ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಅಮೃತಬಳ್ಳಿ ನೋಡಿ, ಇದನ್ನು ಸಹ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಪೆಪ್ಪರು ಅಂದರೆ ಕಾಳುಮೆಣಸು. ಇದನ್ನು ಸ್ವಲ್ಪ ಕುಟ್ಟಿಟ್ಟಿದ್ದೇನೆ. ಇದು ಕಫಕ್ಕೆ, ಥಂಡಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ನಿಮಗೇನಾದರೂ ಒಣ ಕೆಮ್ಮು ಬರ್ತಾ ಇದ್ದರೆ ನೀವು ಅದನ್ನು ಹಾಗೆ ಹಾಕ್ಕೊಂಡು ಬಾಯಲ್ಲಿ ಜಗೀರಿ, ಕೆಮ್ಮ ಎಲ್ಲ ಕಡಿಮೆ ಆಗೋಗುತ್ತೆ. ನೋಡಿ, ಎರಡು ತುಳಸಿ ಎಲೆ ಹಾಕ್ತಾ ಇದ್ದೀನಿ. ಇದು ಸಹ ತುಂಬಾ ಒಳ್ಳೆಯದು. ಇದನ್ನು ಒಂದಿನ ಅಥವಾ ಎರಡು ದಿನಕ್ಕೊಮ್ಮೆ ಇದನ್ನು ಒಂದೊಂದು ಎಲೆ ತಿನ್ನಿ. ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ಕೆಮ್ಮು ಸಹ ಕಡಿಮೆ ಆಗುತ್ತೆ. ಹಾಗೆ ಅಮೃತಬಳ್ಳಿ ಎಲೆ ಇಟ್ಟಿದ್ನಲ್ವ, ಅದನ್ನೊಂಚೂರು ಸ್ವಲ್ಪ ಹಾಕೋತಾ ಇದ್ದೀನಿ, ಜಾಸ್ತಿ ಬೇಡ. ನನಗೆ ಅದರ ಬಳ್ಳಿ ಮಾತ್ರ ಬೇಕು. ಹಾಗಾಗಿ ನೋಡಿ, ಇದು ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್, ಒಂದು 10 ನಿಮಿಷ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ, ಕುದೀತಾ ಇದೆ ಫ್ರೆಂಡ್ಸ್. ಇದು ಥಂಡಿ ಆಗಿರ್ಬೋದು, ಜ್ವರ ಆಗಿರ್ಬೋದು, ಎಂಥದೇ ಆದರೂ ಗುಣ ಆಗುತ್ತೆ. ಒಂದು ಸರಿ ಕುಡಿದ್ರೆ ಸಾಕು. ನಾನೀಗ 1 ಟೈಮ್ ಮಾತ್ರ ಮಾಡ್ತಾಯಿದ್ದೀನಿ. ಮಗನಿಗೆ ಥಂಡಿ ಆಗಿದೆ, ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಅಮೃತಬಳ್ಳಿ ಎಲ್ಲೂ ಬೇಲಿ ಎಲ್ಲ ಇರ್ತಲ್ಲ ಫ್ರೆಂಡ್ಸ್, ಅಲ್ಲಿ ಬೆಳೆದಿರುತ್ತೆ. ಒಂದು ಗಿಡನ ತಂದು ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ಗಿಡ. ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದು 5 ನಿಮಿಷ ಕುದಿಯಲಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಇದಾಗಿದೆ, ಆಫ್ ಮಾಡ್ಕೊಂಬಿಡುವ ಗ್ಯಾಸು. ನೋಡಿ, ಅಮೃತಬಳ್ಳಿ ಕಷಾಯ ರೆಡಿಯಾಗಿದೆ. ನೀವು ಕೂಡ ಸಹ ಟ್ರೈ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ. ನೀವು ಕೂಡ ಈಗ ಬಳಸ್ತಾ ಇದ್ದರೆ ಥ್ಯಾಂಕ್ ಯು.